Hello, welcome to today's episode of Anusha's Cooking. ಇವತ್ತು ನಾವು ಕಾರ್ನ್ ಖೀರ್ ಜೋಳದ ಪಾಯಸ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ನಾನು 2 ಜೋಳ ತಗೊಂಡಿದ್ದೀನಿ, ಅದನ್ನ ಬಿಡಿಸ್ಕೊತಾ ಇದ್ದೀನಿ. ಇದೊಂದು ತುಂಬಾ ರೇರ್ ಹಾಗೂ ಡಿಫರೆಂಟ್ ಆಗಿರುವಂತಹ ವೆರಿ ಟೇಸ್ಟಿ ರೆಸಿಪಿ ಅಂಡ್ ಪ್ರಿಪೇರ್ ಮಾಡೋಕ್ಕೂ ತುಂಬಾ ಸಿಂಪಲ್. ಸೊ ಬನ್ನಿ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ನೋಡೋಣ. ಒಂದು ಮೇನ್ ಇಂಗ್ರೀಡಿಯೆಂಟ್ ಜೋಳ, ಕಾರ್ನ್. ನೆಕ್ಸ್ಟ್ ಸಾಬುದಾನ ಅಂತೀವಿ, ಇಟ್ ಈಸ್ ಆಪ್ಷನಲ್. ನೆಕ್ಸ್ಟ್ ಸ್ಯಾಫ್ರಾನ್, ಕೇಸರಿ, ಇದನ್ನ ಹಾಲಲ್ಲಿ ನೆನೆಸಿಟ್ಟಿದ್ದೀನಿ. ನೆಕ್ಸ್ಟ್ ಶುಗರ್ ಸ್ವೀಟ್ಗೆ, ಆ್ಯಂಡ್ ದೆನ್ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಆಲ್ಮಂಡ್ಸ್ ಮತ್ತು ರೇಸಿನ್ಸ್ ಆ್ಯಡ್ ಮಾಡಿದ್ದೀನಿ, ಬಾದಾಮಿ ಮತ್ತು ಒಣ ದ್ರಾಕ್ಷಿ, ಗೋಡಂಬಿನೂ ಆ್ಯಡ್ ಮಾಡ್ಬೋದು. ಸೊ ದೀಸ್ ಆರ್ ದ ಇಂಗ್ರೀಡಿಯೆಂಟ್ಸ್. ಬನ್ನಿ ಮಾಡುವ ವಿಧಾನ ನೋಡೋಣ, ಪ್ರಾಸೆಸ್. ಸೊ ಮೊದಲಿಗೆ ಒಂದು ಜಾರಲ್ಲಿ ಕಾರ್ನ್ ತಗೊಂಡು ನುಣ್ಣಗೆ ರುಬ್ಕೋಬೇಕು, ಪೇಸ್ಟ್ ಆಗಿ. ಇಲ್ಲಿ ನೋಡ್ತಾ ಇದ್ದೀರಾ, ಈ ಹದಕ್ಕೆ ನುಣ್ಣಗೆ ರುಬ್ಕೊಳ್ಬೇಕು. ನೆಕ್ಸ್ಟ್ ಒಣ ದ್ರಾಕ್ಷಿ, ಬಾದಾಮ್, ಗೋಡಂಬಿ ಎಲ್ಲದನ್ನು ಹುರ್ಕೋಬೇಕು. ನಾನಿಲ್ಲಿ ತುಪ್ಪದಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ನು ಹುರ್ಕೊತಿದ್ದೀನಿ. ಸಪ್ರೇಟ್ ಆಗಿ ಒಣ ದ್ರಾಕ್ಷಿ ಹಾಗೂ ಬಾದಾಮ್ನ ಚೆನ್ನಾಗಿ ಹುರ್ಕೊತಿದ್ದೀನಿ. ಹುರ್ಕೊಂಡಿರುವಂತಹ ಬಾದಾಮ್ ದ್ರಾಕ್ಷಿನ ಪಕ್ಕಕ್ಕೆ ಇಟ್ಕೊಂಡು ಇನ್ನೊಂದು ಸ್ಟವ್ ಅಲ್ಲಿ ಹಾಲು ಕಾಯಿಸಕ್ಕೆ ಇಡಬೇಕು. ನಾನಿಲ್ಲಿ 1/2 ಲೀಟರ್ ಹಾಲನ್ನ ತಗೊಂಡಿದ್ದೀನಿ. ಸೊ ಹಾಲು ಕಾಯ್ತೋ ಇರೋಂಗೆ ಇನ್ನೊಂದು ಬಾಣಲೆಯಲ್ಲಿ ತುಪ್ಪ, ಒಂದು 4-5 ಚಮಚ ತುಪ್ಪ ತಗೊಬೇಕು. ನಾನಿಲ್ಲಿ ಮನೇಲಿ ಮಾಡಿರುವಂತಹ ಶುದ್ಧ ಹಸುವಿನ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ತುಪ್ಪ ಕಾಯ್ತಿದ್ದಂಗೆ ನಾವು ರುಬ್ಕೊಂಡಿರುವಂತಹ ಕಾರ್ನ್ ಪೇಸ್ಟ್, ಜೋಳದ ಪೇಸ್ಟ್ನ ಅದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಕೈ ಬಿಡದಂತೆ ತಿರುಗಬೇಕು. ಅದು ಈ ಹದಕ್ಕೆ, ಅಂದರೆ ಅದು ಎಣ್ಣೆ ಬಿಡೋ ಅಷ್ಟು ಹುರ್ಕೋಬೇಕು ಆ್ಯಕ್ಚುಲಿ. ಸೊ ಈ ಥರ ನೀಟಾಗಿ ಎಣ್ಣೆ ಬಿಟ್ಟು ಆ ಪೇಸ್ಟಿಂದು ಕಲರ್ ಒಂಚೂರು ಡಾರ್ಕ್ ಎಲ್ಲೋ ಆಗುತ್ತೆ, ಅಲ್ಲಿ ತನಕ ಹುರ್ಕೋಬೇಕು. ತಳ ಹಿಡಿಯದಂಗೆ ಕಂಟಿನ್ಯೂಸ್ ಆಗಿ ನೀವು ತಿರುಗ್ತಾ ಇರಬೇಕು. ಅದಾದಮೇಲೆ ಇಲ್ಲಿ ನೋಡಿ, ಈ ಹದಕ್ಕೆ ಬಂದಂಗೆ ನಾನು ಅದಕ್ಕೆ ಶುಗರ್ ಆ್ಯಡ್ ಮಾಡ್ತಾ ಇದ್ದೀನಿ. ಶುಗರ್ ನಿಮ್ಮ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡೋದು. ಆ್ಯಂಡ್ ದೆನ್ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀವು ಇದಕ್ಕೆ ಬೇಕಾದರೆ ಟೇಸ್ಟಿಗೆ ತಕ್ಕಂಗೆ ನಾನು ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ. ಸಕ್ಕರೆ ಹಾಕಿದ್ಮೇಲೆ ಚೆನ್ನಾಗಿ ಏಲಕ್ಕಿ ಪುಡಿ ಹಾಕೋ ಮೊದಲು ಈ ರೀತಿ ತಿರುಗ್ಕೋಬೇಕು, ತಳ ಹಿಡಿದಂಗೆ. ನೆಕ್ಸ್ಟ್ ನಾನಿಲ್ಲಿ ಏಲಕ್ಕಿ ಪುಡಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಸಕ್ಕರೆ ಜೊತೆ ಏಲಕ್ಕಿನ ಜಜ್ಕೊಂಡು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿ ಮತ್ತೆ ಚೆನ್ನಾಗಿ ಕಲಸಿ. ಬ್ಯಾಕ್ಗ್ರೌಂಡಲ್ಲಿ ನನ್ನ ಮಗಳು, ಅವಳಿಗೂ ವಾಯ್ಸ್ ಓವರ್ ಕೊಡಬೇಕಂತೆ. ಸೊ ನೀವೆಲ್ಲ ಕೇಳ್ತಿದ್ದೀರಾ ಅನಿಸುತ್ತೆ, ಅವಳು ವಾಯ್ಸ್ ಓವರ್ ಕೊಡ್ತಿದ್ದಾಳೆ. ಸೊ ನೋಡ್ತಿದ್ದೀರಾ, ಪೇಸ್ಟ್ ಈ ರೀತಿ ಈ ಹದಕ್ಕೆ ಬಂದ ಮೇಲೆ ನಾವಿನ್ನದಕ್ಕೆ ಹಾಲು ಆ್ಯಡ್ ಮಾಡಬೇಕು. ಸೊ ಇದೀಗ ಆಲ್ಮೋಸ್ಟ್ ಡನ್. ಸೊ ಇವಾಗ ನಾನು ಕುದ್ದಿರೋಂತಹ ಹಾಲನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ 1/2 ಲೀಟರ್ ಹಾಲು ತಗೊಂಡಿದ್ದೀನಿ ನಾನು ಇಷ್ಟಕ್ಕೆ. ಸೊ ಹಾಲು ಆ್ಯಡ್ ಮಾಡಿ
ಚೆನ್ನಾಗಿ ಕಲಸಿ ಹಾಲು ಮತ್ತು ಈ ಪೇಸ್ಟ್ ಕಾರ್ನಿದ್ದು ಚೆನ್ನಾಗಿ ಮಿಶ್ರಣ ಆಗಬೇಕು. ಅಂದರೆ ಅದೆರಡು ಮಿಕ್ಸ್ ಆಗಿ ಯಾವ ಗಂಟು ಉಳಿದಂಗೆ ಮಿಕ್ಸ್ ಮಾಡಬೇಕು. ನೀವು ಕಂಟಿನ್ಯೂಸ್ ಆಗಿ ಕೈ ಬಿಡ್ದಂಗೆ ನೀವು ಮಿಕ್ಸ್ ಮಾಡ್ತಾ ಇದ್ದರೆ ಅದರಷ್ಟಿಗೆ ಅದು ಹಾಲು ಜೊತೆ ನೀಟಾಗಿ ಮಿಕ್ಸ್ ಆಗುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ, ಒಂದು ಗಂಟು ಉಳಿದಂಗೆ. ಇವಾಗಿನ್ನು ನಾವಿದನ್ನ ಕುದಿಯೋಕ್ಕೆ ಬಿಡಬೇಕು. ಕುದಿಯೋ ಮೊದಲು ನಾನು ನೆನೆಸ್ಕೊಂಡಿರುವಂತಹ ಸಾಬುದಾನನ ಆ್ಯಡ್ ಮಾಡ್ತಾ ಇದ್ದೀನಿ. ನೀರು ಸ್ಟ್ರೈನ್ ಮಾಡಿಬಿಟ್ಟು ಖಾಲಿ ಸಾಬುದಾನನ ಆ್ಯಡ್ ಮಾಡಬೇಕು. ಇದು ನಿಮಗೆ ಬೇಕಾದರೆ ಆ್ಯಡ್ ಮಾಡ್ಬೋದು, ಸ್ಕಿಪ್ ಕೂಡ ಮಾಡ್ಬೋದು ಈ ಸ್ಟೆಪ್ನ. ಸೊ ಪಾಯಸಕ್ಕೆ ಸಾಬುದಾನ ಹಾಕಿದ್ರೆ ನನಗಿಷ್ಟ, ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರಿಗೆ ಬೇಡ ಈ ಸ್ಟೆಪ್ನ ನೀವು ಸ್ಕಿಪ್ ಮಾಡ್ಬೋದು. ನಂತರ ಸಾಬುದಾನನ ಸ್ವಲ್ಪ ಬೇಯಕ್ಕೆ ಬಿಡಬೇಕು. ಹಾಗೆ ಸಾಬುದಾನ ಬೆಂದು ಅದು ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ ಅಂತಂದಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಬೇಕು. ಸೊ ನೆಕ್ಸ್ಟ್ ನಾನು ಹಾಲಲ್ಲಿ ಸೋಕ್ ಮಾಡಿಟ್ಟಿದ್ದಂತಹ ಕೇಸರಿನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಆಪ್ಷನಲ್, ಒಳ್ಳೆ ಅರೋಮಾಗೋಸ್ಕರ ಕೇಸರಿನ ಆ್ಯಡ್ ಮಾಡ್ತಿದ್ದೀನಿ, ಕಲರ್ ಆ್ಯಂಡ್ ಅರೋಮಾ. ಸೊ ನೆಕ್ಸ್ಟ್ ಹುರಿದ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ನೆಲ್ಲ ಆ್ಯಡ್ ಮಾಡ್ತಿದ್ದೀನಿ. ಬಾದಾಮ್ ಮತ್ತು ರೇಸಿನ್ಸ್ ಹಾಕ್ತಿದ್ದೀನಿ ನಾನು. ನೀವು ನಿಮ್ಗೆ ಇಚ್ಛೆ ಬಂದಂತೆ ಆ್ಯಡ್ ಮಾಡ್ಬೋದು, ಗೋಡಂಬಿ, ವಾಲ್ನಟ್ ಎಕ್ಸೆಟ್ರಾ ಎಕ್ಸೆಟ್ರಾ. ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಕೊಟ್ಟು ಕುದಿಯೋಕ್ಕೆ ಬಿಡಬೇಕು. ನಿಮಗೆ ಕಾರ್ನ್ ಪಾಯಸ ರೆಡಿ. ಲುಕ್ಸ್ ಯಮ್ಮಿ ಆ್ಯಂಡ್ ಟೇಸ್ಟ್ ಯಮ್ಮಿ ಟು. ಸೊ ಡೆಫಿನೆಟ್ ಆಗಿ ನೀವು ಟ್ರೈ ಮಾಡಿ ಆ್ಯಂಡ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟುಡೇಸ್ ಎಪಿಸೋಡ್ ಆಫ್ ಅನುಷಾಸ್ ಕುಕಿಂಗ್. Signing off. See you in the next episode. Thank you. Bye. Take care.